ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಶಿಡ್ಲಘಟ್ಟ ನಗರದ ಸರ್ಕಾರಿ ರೇಷ್ಮೆ ಬಿತ್ತನೆ ಕೋಠಿಯಲ್ಲಿ ಕಳೆದ ಸುಮಾರು 22 ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇದ್ದ ಕೇಂದ್ರ ರೇಷ್ಮೆ ಮಂಡಳಿಯ ಅಧೀನದ ರೇಷ್ಮೆ ನೂಲು ಪರೀಕ್ಷಾ ಕೇಂದ್ರವನ್ನ ನಗರದ ಸರ್ಕಾರಿ ರೇಷ್ಮೆ ಗೂಡಿನ ಮಾರುಕಟ್ಟೆ ಆವರಣದ ಚಿತ್ರವತಿ ವಿಭಾಗದ ಪ್ರಥಮ ಮಹಡಿಗೆ ಸ್ಥಳಾಂತರಿಸಲಾಗಿದೆ. ರೇಷ್ಮೆ ಬೆಳೆಗಾರರು, ನೂಲು ಬಿಚ್ಚಾಣಿಕೆದಾರರು, ಟ್ವಿಸ್ಟರ್ಸ್ ಹಾಗೂ ನೇಕಾರರ ಬಹುಕಾಲದ ಬೇಡಿಕೆಗೆ ಸ್ಪಂದಿಸಿ ಈ ಕ್ರಮ ಕೈಗೊಳ್ಳಲಾಗಿದೆ. ಇದರಿಂದ ಮಾರುಕಟ್ಟೆಗೆ ನೂಲು ಖರೀದಿಗೆ ಬರುವವರು ಒಂದೇ ಸ್ಥಳದಲ್ಲಿ ನೂಲು ಪರೀಕ್ಷೆ ಮಾಡಿಸಿಕೊಳ್ಳುವ ಅವಕಾಶ ದೊರೆತಿದ್ದು ಸೇವೆ ಇನ್ನಷ್ಟು ಸುಲಭ ಹಾಗೂ ವೇಗವಾಗಿ ಲಭ್ಯವಾಗಿದೆ. 1985ರಲ್ಲಿ ಚಿಂತಾಮಣಿ ರಸ್ತೆಯಲ್ಲಿ ಇರುವಂತಹ ಸರ್ಕಾರಿ ರೇಷ್ಮೆ ಬಿತ್ತನೆ ಕೋಠಿಯನ್ನ ಅಂದಿನ ಶಾಸಕ ಎಸ್ ಮುನೀಶ್ ಶಾಮಪ್ಪ ಅವರ ಕಾಳಜಿಯಿಂದ ನಿರ್ಮಿಸಲಾಗಿತ್ತು. ಕಳೆದ 22 ವರ್ಷಗಳಿಂದ ಅಲ್ಲಿಯೇ ಕೇಂದ್ರ ರೇಷ್ಮೆ ಮಂಡಳಿಯ ರೇಷ್ಮೆ ತಾಂತ್ರಿಕ ಸೇವಾ ಕೇಂದ್ರದ ಮೂಲಕ ನೂಲು ಪರೀಕ್ಷಾ ಸೇವೆ ನೀಡಲಾಗ್ತಾ ಇತ್ತು. ಕೇಂದ್ರ ರೇಷ್ಮೆ ಮಂಡಳಿಯ ರೇಷ್ಮೆ ತಾಂತ್ರಿಕ ಸೇವಾ ಕೇಂದ್ರದ ವಿಜ್ಞಾನಿ ಬಿ ಬಲರಾಮ್ ಯಾದವ್ ಮಾತನಾಡಿ, ರೈತರು, ನೇಕಾರರು, ಟ್ವಿಸ್ಟರ್ಸ್ ಹಾಗೂ ನೂಲು ಬಿಚ್ಚಾಣಿಕೆದಾರರ ಅನುಕೂಲಕ್ಕಾಗಿ ಕಚೇರಿಯನ್ನ ರೇಷ್ಮೆ ಗೂಡಿನ ಮಾರುಕಟ್ಟೆ ಆವರಣಕ್ಕೆ ಸ್ಥಳಾಂತರಿಸಲಾಗಿದೆ. ಸಾರ್ವಜನಿಕರು ಈ ಸೌಲಭ್ಯವನ್ನ ಸದುಪಯೋಗಪಡಿಸಿಕೊಳ್ಳುವ ಜೊತೆಗೆ ಕಚೇರಿ ಸ್ಥಳಾಂತರದ ಮಾಹಿತಿಯನ್ನ ಇತರರಿಗೂ ತಿಳಿಸುವಂತೆ ಮನವಿ ಮಾಡಿದ್ದಾರೆ. और मैं साइंटिस्ट भी इंचार्ज इस STFC शिड्लघट्टा ऑफिस का हूँ और मुझे बताते हुए खुशी हो रही है कि हम अपना ऑफिस गवर्नमेंट ककुन मार्केट में शिफ्ट कर चुके हैं, जो कि पिछले 22 सालों से 2004 से गवर्नमेंट मॉडल ग्रेनेज कॉम्प्लेक्स से ऑपरेट हो रही थी। और मुझे ये भी बताते हुए खुशी हो रही है कि मैं रिक्वेस्ट भी करना चाहूँगा सभी फार्मर्स, रीलर्स, ट्विस्टर्स और वीवर्स से कि वो अपने सिल्क की टेस्टिंग के लिए इस केंद्र का यूज़ करें और किसी भी सिल्क रिलेटेड स्कीम लाइक सिल्क संग्रह 2 स्कीम का फायदा उठाने के लिए इस ऑफिस से कांटेक्ट करें. थैंक यू. ಈ ಸಂದರ್ಭದಲ್ಲಿ ರೇಷ್ಮೆ ತಾಂತ್ರಿಕ ಸೇವಾ ಕೇಂದ್ರದ ಅಧಿಕಾರಿ ಬೆನಕಪ್ಪ ಉಪಸ್ಥಿತರಿದ್ದರು. ತಮೀಂ ಪಾಷಾ, ಎಜಿ ನ್ಯೂಸ್, ಶಿಡ್ಲಘಟ್ಟ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.